Dear students, welcome to Sociology class. Myself, Sri G.D. Kadalagi, lecturer in Sociology, KLE Societies, J.R. Bhagavadi Arts, Science and Commerce PU College, Nippani. Dear learners, today we will discuss about types of social groups. ಆತ್ಮೀಯ ವಿದ್ಯಾರ್ಥಿಗಳೇ, ಸಮಾಜಶಾಸ್ತ್ರ ತರಗತಿಗೆ ತಮ್ಮನ್ನು ಸ್ವಾಗತ ಕೋರುತ್ತಾ ನಾನು G.D. ಕಡಲಗಿ, ಸಮಾಜಶಾಸ್ತ್ರ ಉಪನ್ಯಾಸಕರು, KLE ಸಂಸ್ಥೆಯ J.R. ಭಾಗ್ಯವಡಿ ಕಲಾ ವಿಜ್ಞಾನ ಮತ್ತು ವಾಣಿಜ್ಯ ಪದವಿ ಪೂರ್ವ ಮಹಾವಿದ್ಯಾಲಯ ನಿಪ್ಪಾಣಿ. ಸ್ನೇಹಿತರೆ, ಇವತ್ತು ನಾವು ಸಾಮಾಜಿಕ ಸಮೂಹಗಳ ಪ್ರಕಾರ ಅಥವಾ ವಿಧಗಳ ಕುರಿತು ಚರ್ಚಿಸೋಣ. Types of social groups. Here, different sociologists have made a number of useful distinctions between types of social groups. ಸಾಮಾಜಿಕ ಸಮೂಹದ ಪ್ರಕಾರ ಅಥವಾ ವಿಧಗಳನ್ನು ನೋಡಿದಾಗ ಹಲವಾರು ಸಮಾಜಶಾಸ್ತ್ರಜ್ಞರು ಹಲವಾರು ರೀತಿಯಲ್ಲಿ ಸಮೂಹದ ಪ್ರಕಾರಗಳ ನಡುವೆ ಉಪಯುಕ್ತ ವ್ಯತ್ಯಾಸಗಳನ್ನು ಮಾಡಿದ್ದಾರೆ. ತಮ್ಮದೇ ದೃಷ್ಟಿಕೋನಗಳಲ್ಲಿ ವಿವಿಧ ರೀತಿಯಾಗಿ ಸಾಮಾಜಿಕ ಸಮೂಹಗಳನ್ನು ಪ್ರಸ್ತಾಪಿಸಿದ್ದಾರೆ. ಡಿಫರೆಂಟ್ ಸೋಷಿಯಾಲಜಿಸ್ಟ್ ದೇ suggest different type of social groups on their own basis. Here the first classification made by W.G. Sumner in his famous book Folkways, which was published in 1906. He classified social groups into two types: in groups and out groups. Here in groups means they are spontaneous and natural in their origin, and they are the primary groups of a society, like family, neighborhood or friends group. They are the in groups. Out group means they are the secondary preferences groups, and they are intensively, deliberately formulated by the members of the society, maybe political party, trade union or religious groups. They are out groups. ಸಾಮಾಜಿಕ ಸಮೂಹಗಳ ಮೊದಲನೆಯ ವರ್ಗೀಕರಣವನ್ನು ಮಾಡಿದವರು W.G. ಸಮ್ನರರು. W.G. ಸಮ್ನರರು ತಮ್ಮ ಫೋಕ್ವೇಸ್ ಎಂಬ ಕೃತಿಯಲ್ಲಿ, ಇದು 1906ರಲ್ಲಿ ಪ್ರಕಟಗೊಂಡಿರುವಂಥ ಪುಸ್ತಕ, ಈ ಫೋಕ್ವೇಸ್ ಎಂಬ ಕೃತಿಯಲ್ಲಿ ಸಾಮಾಜಿಕ ಸಮೂಹಗಳನ್ನು ಒಳ ಸಮೂಹಗಳು ಮತ್ತು ಹೊರ ಸಮೂಹಗಳು ಅಂತ ವರ್ಗೀಕರಣ ಮಾಡ್ತಾರೆ. ಇವರ ದೃಷ್ಟಿಕೋನದಲ್ಲಿ ಒಳ ಸಮೂಹಗಳೆಂದರೆ ಇವು ಪ್ರಾಥಮಿಕ ಸಮೂಹಗಳು. ಸ್ವಾಭಾವಿಕವಾಗಿ ಸಮಾಜದಲ್ಲಿ ತಮ್ಮಷ್ಟಕ್ಕೆ ತಾವೇ ಬೆಳೆದು ಬಂದಿರುವಂಥ ಸಮೂಹಗಳು. ಇವು ಸಮೂಹದ ಅಥವಾ ಸದಸ್ಯರಿಗೆ ನೇರವಾಗಿ ಸಂಬಂಧಪಟ್ಟಂಥವುಗಳು. ಉದಾಹರಣೆಗೆ ಕುಟುಂಬ, ನೆರೆಹೊರೆ, ಸ್ನೇಹಿತರ ಬಳಗದಂಥವುಗಳನ್ನು ಒಳ ಸಮೂಹಗಳು ಅಂತ ಕರಿತೀವಿ. ಈವನ್ ರಕ್ತ ಸಂಬಂಧಗಳನ್ನು ಕೂಡ ಒಳ ಸಮೂಹಗಳು ಅಂತ ಕರಿತೀವಿ. ಹಾಗೆ ಹೊರ ಸಮೂಹಗಳಂತಂದರೆ ಇವು ಮಾಧ್ಯಮಿಕವಾಗಿರುವಂಥವುಗಳು. ಇವುಗಳನ್ನು ಸಮಾಜದ ಸದಸ್ಯರು ತಮ್ಮ ಕೆಲವೊಂದು ಉದ್ದೇಶಗಳನ್ನು ತಮ್ಮ ಬೇಡಿಕೆಗೆ ಅನುಗುಣವಾಗಿ ಸ್ಥಾಪಿಸಲ್ಪಟ್ಟಿಕೊಂಡಿರುವಂಥ ಸಮೂಹಗಳು. ಇವು ವ್ಯಕ್ತಿಯ ಬಾಹ್ಯವಾಗಿರುವಂಥ ಉದ್ದೇಶಗಳ ಆಸಕ್ತಿಗಳನ್ನು ಈಡೇರಿಸೋದ್ರಿಂದ ಇವುಗಳನ್ನು ಹೊರ ಸಮೂಹಗಳು ಅಂತ ಕರಿತೀವಿ. ಉದಾಹರಣೆಗೆ ಅದು ರಾಜಕೀಯ ಪಕ್ಷ ಇರಬಹುದು, ಕಾರ್ಮಿಕರ ಒಕ್ಕೂಟ ಸಮೂಹನೇ ಇರಬಹುದು, ಅಥವಾ ಧಾರ್ಮಿಕ ಸಮೂಹನೇ ಇರಬಹುದು. ಇವುಗಳನ್ನು ಹೊರ ಸಮೂಹಗಳು ಅಂತ ಕರಿತೀವಿ. ಈ ರೀತಿಯಾಗಿ W.G. ಸಮ್ನರರು ಸಮೂಹಗಳನ್ನು ಒಳ ಮತ್ತು ಹೊರ ಸಮೂಹಗಳಂತ ವರ್ಗೀಕರಣ ಮಾಡ್ತಾರೆ.
Another one classification made by Ferdinand Tönnies. Ferdinand Tönnies classified the social group into two types, Gemeinschaft and Gesellschaft. Here, Gemeinschaft means it is an community. It represents, for example, community. And another one, Gesellschaft, it means it represents association. So Gemeinschaft it means which group origin spontaneously, naturally. Gesellschaft means which group is established by purposely, intensively. That is called association. So this is another one classification of social groups. ಸಾಮಾಜಿಕ ಸಮೂಹಗಳನ್ನು ಫರ್ಡಿನಾಂಡ್ ಟೋನೀಸರು ಇನ್ನೊಂದು ರೀತಿಯಾಗಿ ವರ್ಗೀಕರಿಸ್ತಾರೆ. ಫರ್ಡಿನಾಂಡ್ ಟೋನೀಸರು ಸಾಮಾಜಿಕ ಸಮೂಹಗಳನ್ನು ಗೆಮೈನ್ಶಾಫ್ಟ್ ಮತ್ತು ಗೆಸೆಲ್ಶಾಫ್ಟ್ ಅಂತ ವರ್ಗೀಕರಣ ಮಾಡ್ತಾರೆ. ಇಲ್ಲಿ ಗೆಮೈನ್ಶಾಫ್ಟ್ ಅಂತಂದರೆ ಉದಾಹರಣೆಗೆ ಸಮುದಾಯ, ಯಾವುದು ಸ್ವಾಭಾವಿಕವಾಗಿ ತಮ್ಮಷ್ಟಕ್ಕೆ ತಾನೇ ಒಂದು ಸಮೂಹ ಬೆಳೆದು ಬರ್ತದೆ, ಅದನ್ನು ಗೆಮೆನ್ಶಾಫ್ಟ್ ಅಂತ ಕರೀತಾರೆ. ಅದು ಸಮುದಾಯದಂತೆ ಸ್ವಾಭಾವಿಕವಾಗಿರುವಂಥದ್ದು. ಇನ್ನೊಂದು ಗೆಸೆಲ್ಶಾಫ್ಟ್ ಅಂತಂದರೆ ಇದು ಉದ್ದೇಶಪೂರ್ವಕವಾಗಿ ಕೆಲವೊಂದು ಉದ್ದೇಶಗಳನ್ನು ಈಡೇರಿಸೋಗೋಸ್ಕರವಾಗಿಯೇ ಬೆಳೆದು ಬಂದಿರುವಂಥ ಸಮೂಹ. ಅದನ್ನು ನಾವು ಉದಾಹರಣೆಗೆ ಸಂಘ ಅಂತ ಕರಿಬೋದು. ಸಂಘ ಅನ್ನುವಂಥದ್ದು ಒಂದು ಸಮೂಹ, ಸಂಘಟಿತ ಸಮೂಹ. ಇದು ಒಂದು ನಿರ್ದಿಷ್ಟ ಉದ್ದೇಶಗಳನ್ನೇ ಈಡೇರಿಸೋಗೋಸ್ಕರವಾಗಿ ಸ್ಥಾಪಿಸಲ್ಪಟ್ಟಿರುವಂಥ ಸಮೂಹ. ಈ ರೀತಿಯಾಗಿ ಗೆಮೆನ್ಶಾಫ್ಟ್ ಆ್ಯಂಡ್ ಗೆಸೆಲ್ಶಾಫ್ಟ್ ಅಂತ ಸಾಮಾಜಿಕ ಸಮೂಹಗಳನ್ನು ವರ್ಗೀಕರಿಸ್ತಾರೆ. Another one classification, primary and secondary groups. C.H. Cooley classified the social group into two types, primary and secondary groups. Here primary groups means in which group there is a face-to-face contact, interaction, relationship in between group members. They are the primary groups. For example, family. Secondary group means where there is no face-to-face intimate relationships, contacts in between members. They are the secondary groups. For example, political party. C.H. ಕೂಲಿಯವರು ಸಾಮಾಜಿಕ ಸಮೂಹಗಳನ್ನು ಪ್ರಾಥಮಿಕ ಸಮೂಹಗಳು ಮತ್ತು ಮಾಧ್ಯಮಿಕ ಸಮೂಹಗಳು ಅಂತ ವರ್ಗೀಕರಣ ಮಾಡ್ತಾರೆ. ಪ್ರಾಥಮಿಕ ಸಮೂಹಗಳಂತಂದರೆ ಯಾವ ಸಮೂಹದಲ್ಲಿ ಸದಸ್ಯರ ಮಧ್ಯೆ ಮುಖಾಮುಖಿ ನೇರ ಅನ್ಯೋನ್ಯ ಸಂಪರ್ಕ ಸಂಬಂಧಗಳಿರ್ತವೆ, ಆ ಸಮೂಹಗಳನ್ನು ಪ್ರಾಥಮಿಕ ಸಮೂಹಗಳು ಅಂತ ಕರೀತಾರೆ. ಉದಾಹರಣೆಗೆ ಕುಟುಂಬದಲ್ಲಿರುವಂಥ ಸದಸ್ಯರ ಮಧ್ಯೆ ಒಂದು ಮುಖಾಮುಖಿ ನೇರವಾಗಿರುವಂಥ ಅನ್ಯೋನ್ಯವಾಗಿರುವಂಥ ಸಂಬಂಧಗಳನ್ನು ನಾವು ಕಾಣ್ತೀವಿ. ಹಾಗೆ ಮಾಧ್ಯಮಿಕ ಸಮೂಹ ಅಂತಂದರೆ ಯಾವ ಸಮೂಹದಲ್ಲಿ ಸದಸ್ಯರ ಮಧ್ಯೆ ಮುಖಾಮುಖಿ ಸಂಬಂಧಗಳು ಇರೋದಿಲ್ಲ, ಅನ್ಯೋನ್ಯ ಸಂಬಂಧಗಳಿರೋದಿಲ್ಲ, ಪರೋಕ್ಷವಾಗಿರುವಂಥ ಸಂಬಂಧಗಳಿರ್ತಾವ, ಒಂದು ಉದ್ದೇಶಗೋಸ್ಕರವಾಗಿ ಕೂಡಿರ್ತಾರ. ಸೊ ಆ ಸಮೂಹಗಳನ್ನು ಮಾಧ್ಯಮಿಕ ಸಮೂಹಗಳು ಅಂತ ಕರಿತೀವಿ. ಉದಾಹರಣೆಗೆ ರಾಜಕೀಯ ಪಕ್ಷ. ಸೊ ರಾಜಕೀಯ ಪಕ್ಷದಲ್ಲಿ ಎಷ್ಟೋ ಜನ ಸದಸ್ಯರಿರ್ತಾರೆ. ಸೊ ಯಾರೂ ಪರಸ್ಪರ ಮುಖಾಮುಖಿ ಸಂಪರ್ಕಕ್ಕೆ ಬರೋದೇ ಇಲ್ಲ, ಒಂದು ಅನ್ಯೋನ್ಯ ಸಂಬಂಧಕ್ಕೆ ಅವರು ಒಳಪಟ್ಟಿರೋದೇ ಇಲ್ಲ. ಸೊ ಅದಕ್ಕೆ ಇದನ್ನು ಮಾಧ್ಯಮಿಕ ಸಮೂಹ ಅಂತ ಕರಿತೀವಿ. Another classification made by Charles A. Elwood. Charles A. Elwood, in his famous book Psychology of Human Society, in this book he classified social group in three aspects. It means he suggests three types of classification.
First one classification is voluntary and involuntary groups. Some groups are voluntarily introduced in society and they fulfill some desires of members. And some groups are introduced involuntarily and they fulfill their another needs and demands of members. He suggests another one classification, non-institutional groups. Means you take as a non-institutional and non-institutional groups. Here, institutional group means they are always primarily fulfill the needs and necessities of the members on the basis of some rules and regulations. The rules and regulations may be in formal or informal ways. And another one, non-institutional groups, it means here they are spontaneously, naturally origin and fulfill some man's desires primarily, and maybe there are the rules and regulations always in informal ways. And another one, he suggests classification, permanent and temporary social groups. So he made this classification on the basis of durability of the group. Some groups are permanent in society. They always fulfill needs and necessities of the member, they always survive. And some groups are as fast they as origin and disappear at the same speed. It means their durability is very short. They are called temporary groups. So this three-way classification made by Charles A. Elwood. ಇನ್ನೊಬ್ಬರು ಚಾರ್ಲ್ಸ್ ಎ ಎಲ್ವುಡ್ಡರು ತಮ್ಮ ಸೈಕಾಲಜಿ ಆಫ್ ಹ್ಯೂಮನ್ ಸೊಸೈಟಿ ಎಂಬ ಕೃತಿಯಲ್ಲಿ 3 ರೀತಿಯಾಗಿ ಸಾಮಾಜಿಕ ಸಮೂಹಗಳ ವರ್ಗೀಕರಣವನ್ನು ಹೇಳ್ತಾರೆ. ಮೊದಲನೇದು ಐಚ್ಛಿಕ ಮತ್ತು ಅನೈಚ್ಛಿಕ ಸಮೂಹಗಳು ಅಂತ. ಐಚ್ಛಿಕ ಅಂತಂದರೆ ಇಲ್ಲಿ ಒಬ್ಬ ಸದಸ್ಯ ತನ್ನ ಇಚ್ಛೆಗೆ ಅನುಗುಣವಾಗಿ ಅದನ್ನು ಆಯ್ಕೆ ಮಾಡಿಕೊಳ್ಳುವಂಥದ್ದು ಅಂತ. ಅಂದರೆ ತಾನಿಗೆ ಇಷ್ಟ ಇದ್ದರೆ ಆ ಸಮೂಹಕ್ಕೆ ಸೇರ್ಬೋದು ಅಥವಾ ಸೇರದೆ ಇರಬಹುದು. ಉದಾಹರಣೆಗೆ ಒಂದು ಧಾರ್ಮಿಕ ಸಮೂಹದಲ್ಲಿ ಸೇರ್ಬೋದು, ಸೇರದೇ ಇರಬಹುದು. ರಾಜಕೀಯ ಪಕ್ಷಕ್ಕೆ ಸೇರಬಹುದು, ಸೇರದೇ ಇರಬಹುದು. ಈ ಥರನಾಗಿರುವಂಥವುಗಳು ಐಚ್ಛಿಕ ಸಮೂಹಗಳು. ಇನ್ನೊಂದು ರೀತಿ ಅನೈಚ್ಛಿಕ ಸಮೂಹಗಳು ಅಂತಂದರೆ ವ್ಯಕ್ತಿ ತನಗೆ ಗೊತ್ತಿಲ್ಲದೇನೆ ಆ ಸಮೂಹದ ಸದಸ್ಯನಾಗಿ ಬಿಟ್ಟಿರ್ತಾನೆ. ಇಷ್ಟ ಇಲ್ಲದೆ ಇದ್ದರೂ ಕೂಡ ಆ ಸಮೂಹದ ಸದಸ್ಯನಾಗಿ ಇರಬೇಕಾಗ್ತದೆ. ಉದಾಹರಣೆಗೆ ನೆರೆಹೊರೆ, ಒಂದು ಸಮುದಾಯದಲ್ಲಿದ್ದಾಗ ನೆರೆಹೊರೆಯವರ ಸಂಪರ್ಕ ಸಮೂಹದಲ್ಲಿ ಇರಲೇಬೇಕಾಗ್ತದೆ. ಸೊ ಆ ಥರನಾಗಿರುವಂಥದ್ದನ್ನು ನಾವು ಇನ್ವಾಲಂಟರಿ ಗ್ರೂಪ್ಸ್ ಅಂತ ಕರಿತೀವಿ. ಇನ್ನೊಂದು ರೀತಿಯಾಗಿರುವಂಥ ವರ್ಗೀಕರಣವನ್ನು ಹೇಳ್ತಾರೆ, ಸಾಂಸ್ಥಿಕ ಮತ್ತು ಸಾಂಸ್ಥಿಕವಲ್ಲದ ಸಮೂಹಗಳು ಅಂತ. ಸಾಂಸ್ಥಿಕ ಅಂತಂದರೆ ಕೆಲವೊಂದು ಉದ್ದೇಶಗಳನ್ನು, ಮಾಧ್ಯಮಿಕವಾಗಿ ಕೆಲವೊಂದು ಉದ್ದೇಶಗಳನ್ನು ಈಡೇರಿಸುಗೋಸ್ಕರವಾಗಿ ಕೆಲವೊಂದು ನಿರ್ದಿಷ್ಟ ಔಪಚಾರಿಕ ಅನೌಪಚಾರಿಕ ನಿಯಮಗಳಡಿಯಲ್ಲಿ ಸ್ಥಾಪಿಸಲ್ಪಟ್ಟಂಥವುಗಳು ಅಂತ. ಉದಾಹರಣೆಗೆ ಶೈಕ್ಷಣಿಕ ಸಂಸ್ಥೆಗಳು ಅಥವಾ ಶೈಕ್ಷಣಿಕ ಸಮೂಹಗಳು ಶಿಕ್ಷಣವನ್ನು ನೀಡುವ ಉದ್ದೇಶಗೋಸ್ಕರವಾಗಿ ಬೆಳೆದು ಬಂದಿರುವಂಥ ಸಮೂಹಗಳು. ಆ ಸಂದರ್ಭದಲ್ಲಿ ವಿದ್ಯಾರ್ಥಿಗಳ ಸಮೂಹ, ಶಿಕ್ಷಕರ ಸಮೂಹಗಳು ಬೆಳೆದು ಬರ್ತಾವೆ. ಇನ್ನು ಸಾಂಸ್ಥಿಕವಲ್ಲದ ಸಮೂಹಗಳು ಅಂತಂದರೆ ಇಲ್ಲಿ ಅನೌಪಚಾರಿಕ ನಿಯಮಗಳಡಿಯಲ್ಲಿ ಜನರು ತಮಗೆ ಗೊತ್ತಿಲ್ಲದೇ ಒಂದು ನಿಯಮಗಳಡಿಯಲ್ಲಿ ಒಂದು ಸಮೂಹಗಳನ್ನು ರೂಪಿಸಿಕೊಂಡಿರ್ತಾರೆ.
ಉದಾಹರಣೆಗೆ ವಿವಾಹವಾಗುವುದರ ಮೂಲಕ ಸ್ಥಾಪಿಸಲ್ಪಡುವಂಥ ಕುಟುಂಬ ಅನ್ನುವಂಥದ್ದು ಒಂದು ಸಾಂಸ್ಥಿಕ ಸಮೂಹ ಅಂತ. ಅಂದರೆ ಅಲ್ಲಿ ವ್ಯಕ್ತಿ ತನಗೆ ಗೊತ್ತಿಲ್ಲದೇ ತನಗೆ ಕೆಲವೊಂದು ಉದ್ದೇಶಗಳು ಈಡೇರಿಸುವಸರ ಪ್ರಾಥಮಿಕವಾಗಿ ಸ್ವಾಭಾವಿಕವಾಗಿ ಆ ಸಮೂಹದ ಸದಸ್ಯನಾಗ್ತಾನ ಅಂತ. ಸೊ ಅದನ್ನು ಸಾಂಸ್ಥಿಕವಲ್ಲದ ಸಮೂಹಗಳು ಅಂತ ಕರಿತೀವಿ. ಆಮೇಲೆ ಇನ್ನೊಂದು ರೀತಿಯಾಗಿ ವರ್ಗೀಕರಣವನ್ನು ಮಾಡ್ತಾನೆ, ಶಾಶ್ವತ ಮತ್ತು ಶಾಶ್ವತವಲ್ಲದ ಸಮೂಹಗಳು ಅಂತ. ಇದು ಸಮೂಹದ ಕಾಲಾವಧಿಯನ್ನು ಆಧರಿಸಿರುವಂಥದ್ದು. ಕೆಲವೊಂದು ಸಮೂಹಗಳು ಅವುಗಳ ಗುರಿ ಉದ್ದೇಶಗಳು ನಿರಂತರವಾಗಿಯೇ ಮುಂದುವರಿತಾವ. ಅವು ಯಾವಾಗಲೂ ಶಾಶ್ವತವಾಗಿ ಸಮಾಜದಲ್ಲಿ ಅಸ್ತಿತ್ವದಲ್ಲಿ ಇರ್ತಾವ. ಇನ್ನು ಕೆಲವೊಂದು ಸಮೂಹಗಳು ಒಂದು ಅಲ್ಪ ಅವಧಿಯ ಉದ್ದೇಶಗಳನ್ನು ಇಟ್ಟುಕೊಂಡು ಸಮಾಜದಲ್ಲಿ ಬೆಳೆದು ಬರ್ತಾವ. ಆಮೇಲೆ ಅಷ್ಟೇ ವೇಗವಾಗಿ ಸಮಾಜದಿಂದ ಅವು ಕಣ್ಮರೆ ಆಗ್ತಾವ. ಅಂದರೆ ಅವು ತಾತ್ಕಾಲಿಕವಾದವುಗಳು, ಶಾಶ್ವತವಾದವುಗಳೆಲ್ಲ. ಅವುಗಳನ್ನು ತಾತ್ಕಾಲಿಕವಾಗಿರುವಂಥ ಸಾಮಾಜಿಕ ಸಮೂಹಗಳು ಅಂತ ವರ್ಗೀಕರಿಸ್ತಾನೆ. Another one classification, horizontal and vertical groups. P.S. Sorokin classified social group into two types, horizontal and vertical groups. He arranged the social group on the basis of status and position horizontally as well as vertically. P.S. ಸೊರೊಕಿನರು ಸಾಮಾಜಿಕ ಸಮೂಹಗಳನ್ನು ಸಮಾನಾಂತರ ಮತ್ತು ಲಂಬಾಂತರ ಸಮೂಹಗಳಂತ ವರ್ಗೀಕರಿಸ್ತಾರೆ. ಸಮಾಜದಲ್ಲಿರುವಂಥ ಕೆಲವೊಂದು ಸಮೂಹಗಳನ್ನು ಅಂತಸ್ತು, ಅವುಗಳ ಸ್ಥಾನ, ನಿರ್ವಹಿಸುವಂಥ ಕಾರ್ಯಗಳ ಆಧಾರದ ಮೇಲೆ ಕೆಲವೊಂದನ್ನು ಸಮಾನವಾಗಿರುವಂಥ ಸಮೂಹಗಳು, ಇನ್ನು ಕೆಲವೊಂದು ಲಂಬಾಂತರವಾಗಿ ಏಣಿ ಶ್ರೇಣಿಯಲ್ಲಿರುವಂಥ ಸಮೂಹಗಳು ಅಂತ ವರ್ಗೀಕರಣ ಮಾಡ್ತಾನೆ. Another one classification made by Park and Burgess. He classified social group into two types, territorial and non-territorial group. Some groups have identified through their own geographical aspect. It means they have particular in place. For example, community. It means it is an territorial group. And a non-territorial group means which groups they don't have any particular place, locality, territorial. It means they emerge in any place, any type suddenly, and they also disappear in the same speeds. For example, crowd. So this is the another one classification. ಪಾರ್ಕ್ ಮತ್ತು ಬರ್ಗೆಸ್ಸರು ಸಾಮಾಜಿಕ ಸಮೂಹಗಳನ್ನು ಪ್ರಾದೇಶಿಕ ಮತ್ತು ಪ್ರಾದೇಶಿಕವಲ್ಲದ ಸಮೂಹಗಳು ಅಂತ ವರ್ಗೀಕರಣ ಮಾಡ್ತಾರೆ. ಪ್ರಾದೇಶಿಕ ಅಂತಂದರೆ ಈ ಒಂದು ನಿರ್ದಿಷ್ಟ ಭೌಗೋಳಿಕ ಪ್ರದೇಶದಲ್ಲಿ ತಮ್ಮ ಅಸ್ತಿತ್ವವನ್ನು ಪ್ರತಿನಿಧಿಸ್ತವೆ. ಉದಾಹರಣೆಗೆ ಸಮುದಾಯಕ್ಕೆ ಒಂದು ನಿರ್ದಿಷ್ಟ ಪ್ರದೇಶ, ಆ ಪ್ರದೇಶದ ಅಸ್ತಿತ್ವ ಸಮೂಹವನ್ನು ಪ್ರತಿನಿಧಿಸ್ತದೆ. ಇನ್ನು ಕೆಲವೊಂದು ಪ್ರಾದೇಶಿಕ ಕೆಲವೊಂದು ಸಮೂಹಗಳಿಗೆ ನಿರ್ದಿಷ್ಟ ಸ್ಥಳ ಅಥವಾ ಕಾಲ ಅವಧಿ ಅನ್ನೋದು ಇರೋದೇ ಇಲ್ಲ. ಅವುಗಳಿಗೆ ಯಾವುದೇ ಪ್ರಾದೇಶಿಕ ಅಸ್ತಿತ್ವ ಅನ್ನೋದು ಇರೋದೇ ಇಲ್ಲ. ಉದಾಹರಣೆಗೆ ಜನಮಂದೆ ಅಥವಾ ಅಪಘಾತ ಆದಂಥ ಸಂದರ್ಭದಲ್ಲಿ ಸೇರಿರುವಂಥ ಜನರು, ಅದಕ್ಕೆ ಆ ಸಮೂಹ ನಿರ್ದಿಷ್ಟವಾಗಿ ಆ ಪ್ರದೇಶದಲ್ಲಿ ಹಾಗೆ ಇರ್ತದೆ ಅಂತ ಹೇಳಲಿಕ್ಕೆ ಸಾಧ್ಯವಿಲ್ಲ. ಅದು ಎಷ್ಟು ವೇಗವಾಗಿ ಸಮೂಹ ಸೇರಿರ್ತದೆ ಅಷ್ಟೇ ವೇಗವಾಗಿ ಅದು ಕಣ್ಮರೆಯಾಗಿರ್ತದೆ. ಅಂದರೆ ಆ ಸಮೂಹದ ಪ್ರಾದೇಶಿಕ ಅಸ್ತಿತ್ವವನ್ನು, ಸ್ಥಳವನ್ನು ನಾವು ನಿರ್ದಿಷ್ಟಪಡಿಸಲಿಕ್ಕೆ ಸಾಧ್ಯ ಇಲ್ಲ. ಆ ಥರನಾಗಿರುವಂಥ ಕೆಲವೊಂದು ಸಮೂಹಗಳು ಅಂತ. ಆಮೇಲೆ ಅನದರ್ ಒನ್ ಕ್ಲಾಸಿಫಿಕೇಶನ್ ಈಸ್ ದೇರ್, ಆರ್ಗನೈಸ್ಡ್ ಅಂಡ್ ಅನ್ಆರ್ಗನೈಸ್ಡ್ ಗ್ರೂಪ್. ಹಿಯರ್ ಸಮ್ ಗ್ರೂಪ್ಸ್ ಆರ್ ಆರ್ಗನೈಸ್ಡ್ through pre-planned and deliberately. They have their own aims, objectives
On the basis of aim and objective, for the fulfillment of that, they organize the members. They are called organized groups. And some groups are collect the members without any pre-planned as well as to particular aims and objectives. They organize themselves and they lose or disappear themselves. They are unorganized groups. ಸಾಮಾಜಿಕ ಸಮೂಹಗಳನ್ನು ನಾವು ಇನ್ನೊಂದು ರೀತಿಯಾಗಿ ನೋಡಿದಾಗ ಸಂಘಟಿತ ಮತ್ತು ಅಸಂಘಟಿತ ಸಮೂಹಗಳು ಅಂತ. ಸಂಘಟಿತ ಸಮೂಹಗಳಂತಂದರೆ ಇವು ಪೂರ್ವ ಯೋಜಿತವಾಗಿ ಕೆಲವೊಂದು ಗುರಿ ಉದ್ದೇಶಗಳಿಟ್ಟುಕೊಂಡು ಆ ಗುರಿ ಉದ್ದೇಶಗಳನ್ನು ಈಡೇರಿಸುವುದಕ್ಕಾಗಿ ಜನರ ಸಮೂಹವನ್ನು ಸಂಘಟಿಸಿರ್ತಾವ. ಸೊ ಆ ಥರನಾಗಿ ಬೆಳೆದು ಬಂದಂಥವುಗಳು ಸಂಘಟಿತ ಸಮೂಹಗಳು. ಉದಾಹರಣೆಗೆ ಟ್ರೇಡ್ ಯೂನಿಯನ್, ಕಾರ್ಮಿಕ ಸಂಘಟನೆ ಅಥವಾ ಕಾರ್ಮಿಕ ಸಮೂಹ ಅನ್ನುವಂಥದ್ದು. ಇನ್ನೊಂದು ಅಸಂಘಟಿತ ಸಮೂಹಗಳಂತ ಬಂದಾಗ ಇವು ಯಾವುದೇ ಪೂರ್ವ ಯೋಜನೆ ಇಲ್ಲದೆ ನಿರ್ದಿಷ್ಟ ಗುರಿ ಉದ್ದೇಶಗಳನ್ನು ಹೊಂದಿರದೆ ಅವು ತತ್ಕ್ಷಣದಲ್ಲಿ ಸೇರಿ ಅಷ್ಟೇ ವೇಗವಾಗಿ ಆ ಸಮೂಹಗಳು ಕಳಚಿಕೊಳ್ತಾವ ಅಥವಾ ಕಣ್ಮರೆಯಾಗ್ತವ. ಅಂದರೆ ಅವುಗಳಿಗೆ ಯಾವುದೇ ಜನರ ಸಂಘಟಿತ ಬೆಂಬಲ ಇರೋದೇ ಇಲ್ಲ ಅಂತ. ಸೊ ಆ ಥರನಾಗಿ ಒಂದು ಅಸಂಘಟಿತ ಸಮೂಹಗಳ ಸ್ವರೂಪವನ್ನು ಕಾಣ್ತೀವಿ ಅಂತ. ಆ್ಯಂಡ್ ಫೈನಲಿ other classifications of social groups. So here in other classification there are different classifications are there. Congregated and dispersed groups, majority and minority groups, open and closed groups, independent and dependent groups, formal and informal groups, mobile and immobile group. So we also classified in differently on the basis of different aspects. ಇಷ್ಟೆಲ್ಲ ಅಲ್ಲದೆ ಈ ಮೇಲಿನ ವರ್ಗೀಕರಣಗಳಲ್ಲದೆ ಸಾಮಾಜಿಕ ಸಮೂಹಗಳನ್ನು ನಾವು ಮತ್ತು ಇನ್ನೂ ಹಲವಾರು ರೀತಿಯಾಗಿ ವರ್ಗೀಕರಿಸಬಹುದು ಅಂತ. ನೆರೆದಿರುವ ಮತ್ತು ಚದುರಿದ ಸಮೂಹಗಳು ಅಂತ, ಬಹುಸಂಖ್ಯಾತ ಮತ್ತು ಅಲ್ಪಸಂಖ್ಯಾತ ಸಮೂಹಗಳು ಅಂತ, ತೆರೆದ ಮತ್ತು ಮುಚ್ಚಿದ ಸಮೂಹಗಳು, ಸ್ವತಂತ್ರ ಮತ್ತು ಅವಲಂಬಿತ ಸಮೂಹಗಳು, ಔಪಚಾರಿಕ ಮತ್ತು ಅನೌಪಚಾರಿಕ ಸಮೂಹಗಳು, ಗತಿಶೀಲವಾದ, ಪರಿವರ್ತನಾಶೀಲವಾದ ಮತ್ತು ಜಡ ಸ್ಥಿರವಾಗಿರುವಂಥ ಸಮೂಹಗಳು ಅಂತ. ಸೊ ಈ ರೀತಿಯಾಗಿ ನಾವು ವೈವಿಧ್ಯಮಯವಾಗಿ ಸಾಮಾಜಿಕ ಸಮೂಹಗಳನ್ನು ವರ್ಗೀಕರಿಸ್ತೀವಿ. ಡಿಯರ್ ಸ್ಟೂಡೆಂಟ್ಸ್, ಇನ್ ನೆಕ್ಸ್ಟ್ ಕ್ಲಾಸ್ ವಿ ಡಿಸ್ಕಸಿಂಗ್ about the nature, meaning and nature of primary as well as secondary groups. Thank you.